ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲು ಪಾಲಾಗಿರೋದು ಭಾರೀ ನಷ್ಟ ಅಂತ ಚಿತ್ರರಂಗ ಬೇಸರ ವ್ಯಕ್ತಪಡಿಸಿದೆ. ಆದ್ರೆ ನಿನ್ನೆ ದಾಸ ಅಂದರ್ ಆಗೋಕ್ಕೂ ಮುನ್ನ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಮುಂದಾಗಿದ್ರು. ಅಷ್ಟಕ್ಕೂ ಕಾಟೇರನ ಕಳ್ಳಾಟ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಬೇಲ್ ರದ್ದಾದ ಬಳಿಕ ಪೊಲೀಸರ ಜೊತೆ ದರ್ಶನ್ ಕಳ್ಳಾಟ. ತಾನೇ ಕೋರ್ಟ್ಗೆ ಸರೆಂಡರ್ ಆಗೋದಕ್ಕೆ ದಚ್ಚು ಮಾಡಿದ್ರು ಪ್ಲಾನ್. ಹೌದು, ನಿನ್ನೆ ಸುಪ್ರೀಂ ಕೋರ್ಟ್ ನಿಂದ ಬೇಲ್ ರದ್ದಾಗ್ತಾ ಇದ್ದ ಹಾಗೆ ಜೈಲ್ ಸೇರ್ಲೇಬೇಕಾದ ಸ್ಥಿತಿ ದರ್ಶನ್ಗೆ ಬಂದಿತ್ತು. ಆದ್ರೆ ಇದರಲ್ಲೂ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ದರ್ಶನ್ ಪ್ಲಾನ್ ಮಾಡಿದ್ರು. ಸಿಂಪತಿ ಗಿಟ್ಟಿಸಿಕೊಳ್ಳೋಕೆ ಪ್ಲಾನ್ ಮಾಡಿದ್ದ ದರ್ಶನ್ ಕೋರ್ಟ್ಗೆ ಶರಣಾಗೋದಕ್ಕೆ ಮುಂದಾಗಿದ್ರು. ಪೊಲೀಸರು ಬಂಧಿಸೋದಕ್ಕೆ ಅವಕಾಶ ಕೊಡಬಾರದು ಅಂತ ತಂತ್ರ ಹೆಣೆದಿದ್ರು. ಪೊಲೀಸರ ಕಣ್ತಪ್ಪಿಸಿ ನೈಸ್ ರೋಡ್ ನಲ್ಲೇ ಬೆಂಗಳೂರಿಗೆ ಬಂದಿದ್ದ ದಚ್ಚು ಮಾರ್ಗ ಮಧ್ಯೆನೇ ಜೀಪ್ ನಿಂದ ಇನೋವಾ ಕಾರ್ಗೆ ಶಿಫ್ಟ್ ಆಗಿದ್ರು. ಕಾರಿನ ಸೀಟ್ ಹಿಂದೆ ಬಾಗಿಸಿ ಮಲಗಿದ್ದಂತೆ ನಾಟಕ ಆಡಿದ್ರು. ಪೊಲೀಸರು ಮನೆ ತಲುಪೋ ಮೊದಲೇ ಮನೆ ಸೇರಿದ್ದ ದಾಸ ಪತ್ನಿಯನ್ನ ಮಾತಾಡಿಸಿ ಹಿಂಬದಿ ಗೇಟ್ ನಲ್ಲೇ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದರು. ಅಷ್ಟರಲ್ಲೇ ಪೊಲೀಸರು ಮನೆಗೆ ಎಂಟ್ರಿ ಆಗಿದ್ರು. ನಾನೇ ಕೋರ್ಟ್ಗೆ ಸರೆಂಡರ್ ಆಗ್ತೀನಿ ಅಂದ್ರು ಬಿಡದೆ ಪೊಲೀಸರು ಬಂಧಿಸಿ ಜೀಪ್ ನಲ್ಲೇ ಕರೆದೊಯ್ದಿದ್ರು. ಕ್ರೈಮ್ ಹಿಸ್ಟರಿ ದಾಸ, ಡೆವಿಲ್ ನಲ್ಲಿ ದರ್ಶನ್ ನದ್ದು ಸಿಎಂ ಪಾತ್ರ. ಬೇಲ್ ಮೇಲೆ ಹೊರಗಿದ್ದ ದರ್ಶನ್ಗೆ ಮತ್ತೆ ಜೈಲ್ ಪಾಲಾಗೋ ಭೀತಿ ಕಾಡಿತ್ತು. ಹೀಗಾಗಿ ಹಗಲು ರಾತ್ರಿ ಎನ್ನದೇ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರಂತೆ. ಈಗ ಆಲ್ರೆಡಿ ಚಿತ್ರದ ಸಂಪೂರ್ಣ ಚಿತ್ರೀಕರಣ ಮುಕ್ತಾಯ ಆಗಿದ್ದು ಡಬ್ಬಿಂಗ್ ಕೂಡ ಮುಗಿದಿದೆಯಂತೆ. ವಿಶೇಷ ಅಂದ್ರೆ ಡೆವಿಲ್ ನಲ್ಲಿ ದರ್ಶನ್ ಸಿಎಂ ಪಾತ್ರವನ್ನ ಮಾಡಿದಾರಂತೆ. ಇವತ್ತು ರಿಲೀಸ್ ಆಗ್ಬೇಕಾಗಿದ್ದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಮುಂದೂಡಿಕೆ ಆಗಿದೆ. ದರ್ಶನ್ ಬಂಧನ ದುರಾದೃಷ್ಟಕರ ಎಂದ ಫಿಲ್ಮ್ ಚೇಂಬರ್ ಅಧ್ಯಕ್ಷ. ದರ್ಶನ್ ಮತ್ತೆ ಅರೆಸ್ಟ್ ಆಗಿರೋದು ದುರಾದೃಷ್ಟಕರ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಇದ್ದಾರೆ. ಇಂಥ ಘಟನೆಗಳೆಲ್ಲ ನಮ್ಮ ಇಂಡಸ್ಟ್ರಿಗೆ ಮಾರ್ಗ ಅಷ್ಟೇ. ನಮ್ಮ ಇಂಡಸ್ಟ್ರಿಗೆ, ನಮ್ಮ ಸಿನಿಮಾ ರಂಗಕ್ಕೇನೆ ಅಭಿಮಾನಿಗಳಿಗೆಲ್ಲನೂ ಏನೋ ಒಂದು ಹತಾಶ ಆದಂಗೆ ಆಗುತ್ತೆ ಅಷ್ಟೇ. ಇನ್ನು ಉಪ್ತಿದ್ದವರು ನೀರು ಕುಡಿಲೇಬೇಕು ಅಂತ ನಟಿ ಪ್ರಿಯಾ ಹಸನ್ ಹೇಳಿದ್ದಾರೆ. ಏನಾಗಿದೆ, ಕೆಲವೊಂದು ಸಮಯ ಸಂದರ್ಭ ಅವರು ತಪ್ಪು ಮಾಡಿರೋದು ನಿಜ ಆಗಿದೆ, ಅದು ಪ್ರೂವ್ ಆಗಿದೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದು ಗಾದೆ ಹೇಳ್ತಾರಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಂತ. ಸೊ ಹಾಗಾಗಿ ಕಾನೂನನ್ನು ನಾವು ಯಾರೂ ಕೈಗೆ ತಗೊಳಕ್ಕಾಗಲ್ಲ. ಕಾನೂನು ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕು. ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತೆ ಜೈಲ್ ಪಾಲಾಗಿದ್ದಾರೆ. ಕಂಬಿ ಹಿಂದೆ ಡಿ ಗ್ಯಾಂಗ್ ವಿಲವಿಲ ಅಂತಿದೆ. ಕಿರಣ್ HV ಮತ್ತು ಮಾಲ್ತೇಶ್ ಜಗ್ಗಿನ್ ಜೊತೆ ಮಂಗಳ, TV9 ಬೆಂಗಳೂರು.